ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ ನಿಮ್ಮ 10ನೇ ತರಗತಿ ICSE ಸಾಹಿತ್ಯ ಸಂಗಮ ಪಠ್ಯ ಪುಸ್ತಕದ ಗದ್ಯವೊಂದನ್ನ ನಾನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಯಾವುದು ಆ ಗದ್ಯ ಅಂತ ಹೇಳಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿ ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂತಹ ದೇಶ. ಇಲ್ಲಿ ಹಲವಾರು ಧರ್ಮ, ಭಾಷೆ ಮತ್ತ ಜನಾಂಗದ ಜನರು ವಾಸ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ವಿವಿಧ ಹಬ್ಬಗಳನ್ನ ಅತ್ಯಂತ ಸಂಭ್ರಮವಾಗಿ ಸಡಗರದಿಂದ ಆಚರಣೆ ಮಾಡ್ತಾರೆ. ಹಾಗೇನೆ ಈ ಹಬ್ಬದ ಹಿಂದೆ ಒಂದು ದಂತಕಥೆ ಇದ್ದೇ ಇರುತ್ತೆ. ಹಾಗೆ ಅದ್ರ ಜೊತೆಗೆ ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ. ಹಾಗಿದ್ರೆ ಯಾಕೆ ಇದನ್ನ ನಾನು ಈ ದಿನದ ತರಗತಿನಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನಾನು ಮಾಡುತ್ತಿರುವ ಪಾಠದ ಹೆಸರು ದೀಪಾವಳಿಯ ಮಹಿಮೆ ಅಂತ ಹೇಳಿ. ಹಿಂದೂ ಧರ್ಮದ ಪವಿತ್ರ ಹಬ್ಬ, ಹಾಗೇನೆ ಎಲ್ರೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂತಹ ಬೆಳಕಿನ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದ ದಿನ ನೋಡಿರ್ಬೋದು ನೀವು, ಎಲ್ಲಾ ಕಡೆಗೂ ಕೂಡ ಎಲ್ಲರ ಮನೆಗಳಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ. ಹಾಗೆ ಮನೆಗಳಲ್ಲಿ ದೀಪವನ್ನ ಹಚ್ಚಿಡ್ತಾರೆ. ಸಾಲು ಸಾಲು ದೀಪದ ಬೆಳಕು ಆ ಮನೆಯಲ್ಲಿ ತುಂಬಿರುತ್ತೆ. ಹಾಗಿದ್ರೆ ದೀಪಾವಳಿ ದಿನ, ಲಕ್ಷ್ಮೀ ಪೂಜೆಯ ದಿನ ಏನಕ್ಕೆ ನಾವು ದೀಪವನ್ನ ಹಚ್ಚಿಡ್ತೀವಿ ಅನ್ನೋದನ್ನ ನಾನು ಈ ದಿನದ ತರಗತಿನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ದೀಪಾವಳಿಯ ಮಹಿಮೆ ಎನ್ನುವ ಜನಪದ ಕಥೆಯನ್ನ ನಾನು ನಿಮಗೆ ಈ ದಿನದ ತರಗತಿನಲ್ಲಿ ತಿಳಿಸ್ಕೊಡ್ತೇನೆ. ಮಕ್ಕಳೇ, ಕತೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಚಿಕ್ಕ ವಯಸ್ಸಿನಿಂದ ದೊಡ್ಡೋರ್ವರೆಗೂ ಕೂಡ ಎಲ್ರೂ ಕಥೆಯನ್ನ ಕುತೂಹಲ ಭರಿತರಾಗಿ ಕೇಳ್ತೀರ ಅಲ್ವಾ? ಅದೇ ರೀತಿ ದೀಪಾವಳಿಯ ಮಹಿಮೆ, ದೀಪಾವಳಿ ಹಬ್ಬದ ಹಿಂದೆ ಇರುವ ಕತೆ ಏನು, ದೀಪಾವಳಿ ಹಬ್ಬದಲ್ಲಿ ದೀಪಗಳನ್ನ ಹಚ್ಚೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ದಿನದ ಕತೆ ತಿಳಿಸ್ಕೊಡುತ್ತೆ. ಇದು ಒಂದು ಜನಪದ ಕಥೆಯಾಗಿದೆ. ಜನಪದ ಕಥೆ ಅಂದ್ರೆ ಬಾಯಿಂದ ಬಾಯಿಗೆ ಹೊರಟಂತಹ ಕತೆ. ಜನಪದ ಸಾಹಿತ್ಯಕ್ಕೆ ಅಥವಾ ಜನಪದ ಕಥೆಗೆ ಯಾವುದೇ ರೀತಿಯಾದಂತಹ ಗ್ರಂಥ ಇಲ್ಲ, ಯಾರು ಕೂಡ ಇದನ್ನ ಬರೆದಿಟ್ಟಿಲ್ಲ. ಒಬ್ಬರ ಬಾಯಿಂದ ಒಬ್ಬರಿಗೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಈ ಜನಪದ ಸಾಹಿತ್ಯ ಹುಟ್ಕೊಂಡು ಬಂದಿದೆ. ಹಾಗೇನೆ ಈ ಜನಪದ ಸಾಹಿತ್ಯ ಏನಿದೆ ಅಲ್ವಾ, ಅಥವಾ ಜನಪದ ಕಥೆಗಳಾಗಿರ್ಬೋದು, ಹಾಡಾಗಿರ್ಬೋದು, ಇದು ಕೇಳುಗರಲ್ಲಿ ಕುತೂಹಲವನ್ನ ಮೂಡಿಸುತ್ತೆ. ಹಾಗೇನೆ ಬದುಕಿನ ದಾರಿಯನ್ನ ಕೂಡ ತಿಳಿಸ್ಕೊಡುತ್ತೆ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಕತೆ ಅಂದ ತಕ್ಷಣ ಕೇವಲ ದಂತಕಥೆಯಾಗಿರೋದಿಲ್ಲ, ಅದರಲ್ಲಿ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಕೂಡ ಇರುತ್ತೆ. ಹಾಗೇನೆ ನಮ್ಮ ಭಾರತ ಸಂಪ್ರದಾಯದಲ್ಲಿ ಹಲವಾರು ರೀತಿಯ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೇವೆ. ಈ ಹಬ್ಬಗಳ ಹಿಂದಿರುವ ಕಾರಣಗಳನ್ನ ತಿಳಿದುಕೊಂಡು ಆ ಹಬ್ಬವನ್ನ ಆಚರಣೆ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ಆ ಹಬ್ಬವನ್ನ ಆಚರಣೆ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತೇಳಿ ಹೇಳ್ತಾ ದೀಪಾವಳಿ ಮಹಿಮೆ ಪಾಠವನ್ನ ಈಗ ನಾವು ನೋಡ್ತಾ ಹೋಗೋಣ. ಗದ್ಯ ದೀಪಾವಳಿಯ ಮಹಿಮೆ. ನೋಡಿ, ಸುಂದರವಾದಂತ ಕತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಪಾಠ ದೀಪಾವಳಿಯ ಮಹಿಮೆ. ಸಾವಿರಾರು ವರ್ಷಗಳ ಹಿಂದೆ ಚಿನ್ನಾರಿ ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಅವನ ಹೆಸರು ಪ್ರತಾಪ. ರಾಜ್ಯ ಚಿಕ್ಕದಾಗಿದ್ದರೂ ಸಂಪತ್ಭರಿತವಾಗಿತ್ತು. ಪ್ರಜೆಗಳು ಸುಖ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಭಂಡಾರದಲ್ಲಿ ಹೇರಳವಾದ ಧನವಿತ್ತು. ಇದರಿಂದ ಪ್ರತಾಪ ಹಣವನ್ನ ನೀರಿನಂತೆ ಖರ್ಚು ಮಾಡುತ್ತಿದ್ದ. ದೊಡ್ಡ ಸೈನ್ಯವನ್ನು ಕಟ್ಟಿದನು, ತನ್ನ ರಾಜ್ಯವನ್ನ ವಿಸ್ತರಿಸಿದನು. ಪ್ರತಾಪನ ಒಳ್ಳೆಯ ಗುಣದ ಜೊತೆಗೆ ಅವನೊಬ್ಬ ಹಠಮಾರಿ, ಅಭಿಮಾನಿ ರಾಜನಾಗಿದ್ದು ಪ್ರಜೆಗಳಿಗೆ ಚಿಂತೆಯಾಗಿತ್ತು. ನೋಡಿ, ಒಂದಾನೊಂದು ಊರು, ಸಾವಿರಾರು ವರ್ಷಗಳ ಹಿಂದೆ ಆ ಒಂದಾನೊಂದು ಊರಿನ ಹೆಸರು ಚಿನ್ನಾರಿ ಅಂತ ಹೇಳಿ. ಆ ಚಿನ್ನಾರಿ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ, ಆತನ ಹೆಸರು ಪ್ರತಾಪ ಅಂತ ಹೇಳಿ. ಆ ಪ್ರತಾಪನ ರಾಜ್ಯ ಚಿಕ್ಕದಾಗಿದ್ರು ಕೂಡ ತುಂಬಾನೇ ಸಂಪದ್ಭರಿತವಾಗಿತ್ತು. ಅಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯಾದಂತಹ ಕೊರತೆ ಇರಲಿಲ್ಲ. ಆ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಜನ ಎಲ್ಲ ಸುಖ ಸಂತೋಷ ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಹಾಗೇನೆ ಈ ಪ್ರತಾಪ ರಾಜ ಏನಿದ್ನಲ್ವಾ, ಆತನ ಆಸ್ಥಾನದಲ್ಲಿ ಹೇರಳವಾದಂತಹ ಭಂಡಾರ ಕೂಡ ಇತ್ತು, ಅಂದ್ರೆ ದನ ಕೂಡ ಇತ್ತು. ಇದರಿಂದ ಪ್ರತಾಪ ಏನಿದನಲ್ವಾ, ಆತ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾ ಇದ್ದ. ಆತನಿಗೆ ಹೇಗ್ ಬೇಕೋ ಹಾಗೆ ಆ ಹಣವನ್ನ ಖರ್ಚು ಮಾಡ್ತಾ ಇದ್ದ. ಒಂದು ದೊಡ್ಡ ಸೈನ್ಯವನ್ನ ಕಟ್ಟಿದ, ಅದ್ರ ಜೊತೆಗೆ ಆತನ ಸಾಮ್ರಾಜ್ಯವನ್ನ ಕೂಡ ವಿಸ್ತರಣೆ ಮಾಡ್ದ. ಈ ರೀತಿ ಪ್ರತಾಪನಿಗೆ ಒಳ್ಳೆ ಗುಣ ಇದ್ರು ಕೂಡ ಅವನಿಗೆ ಒಂದು ಕೆಟ್ಟ ಗುಣ ಕೂಡ ಇತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಆತ ಒಬ್ಬ ಹಠಮಾರಿ. ಬೇರೆಯವ್ರ ಮಾತನ್ನ ಕೇಳ್ತಾ ಇರಲಿಲ್ಲ. ಆತನ ಮನಸ್ಸಿಗೆ ಏನ್ ತೋಚುತ್ತೋ ಆತ ಅದನ್ನೇ ಮಾಡ್ತಾ ಇದ್ದ. ಸೊ ಈ ರೀತಿ ಆತ ಹಠಮಾರಿಯಾಗಿದ್ದ. ಆ ರಾಜ್ಯದ ಪ್ರಜೆಗಳಿಗೆ ಇದೇ ಚಿಂತೆ ಆಗಿತ್ತು. ನಮ್ ರಾಜ ಏನೋ ಒಳ್ಳೆಯವನೇ,
ಆದ್ರೆ ಆತ ಯಾರ ಮಾತು ಕೇಳೋದಿಲ್ಲ, ತುಂಬಾ ಹಠಮಾರಿ ಅಲ್ವಾ ಅಂತ ಹೇಳಿ ಅದೇ ಪ್ರಜೆಗಳಿಗೆ ಯೋಚನೆ ಆಗಿತ್ತು. ಒಂದು ದಿನ ಅವನ ರಾಜ್ಯಕ್ಕೆ ಕಾಶ್ಮೀರದಿಂದ ಕೆಲವು ಜನ ಕೇಸರಿ ಮಾಡುವ ವ್ಯಾಪಾರಿಗಳು ಬಂದರು. ಅವರು ತಮ್ಮ ಜೊತೆ ಭಾರಿ ಮೊತ್ತದ ಕೇಸರಿ ಹೊತ್ತು ತಂದಿದ್ದರು. ಒಂದು ದಿನ ಏನಾಯ್ತಪ್ಪ ಅಂತ ಹೇಳಿದ್ರೆ, ಅವನ ರಾಜ್ಯ ಏನು ಚಿನ್ನಾರಿ ರಾಜ್ಯ ಇತ್ತಲ್ವಾ, ಆ ಚಿನ್ನಾರಿ ರಾಜ್ಯಕ್ಕೆ ಕಾಶ್ಮೀರದಿಂದ ಕೆಲವು ಜನ ಕೇಸರಿಯನ್ನ ವ್ಯಾಪಾರ ಮಾಡ್ಕೊಂಡು ಬಂದ್ರು. ಕೇಸರಿಯನ್ನ ನೋಡಿರ್ತೀರಾ, ಈ ಸಿಹಿ ತಿಂಡಿಗಳಿಗೆಲ್ಲ ಹಾಕ್ತಾರೆ, ಹಾಗೇನೆ ಹಾಲಿಗೆ ಹಾಕೊಂಡು ಕುಡಿತಾರೆ ಕೇಸರಿ. ಆ ಕೇಸರಿಯನ್ನ ಮಾರೋದಕ್ಕೆ ಅಂತ ಹೇಳಿ ವ್ಯಾಪಾರಿಗಳು ಬಂದಿದ್ರು. ತಮ್ಮ ಜೊತೆ ಭಾರಿ ಮೊತ್ತದ ಕೇಸರಿಯನ್ನ ಅವರು ತಗೊಂಡ್ ಬಂದಿರ್ತಾರೆ. ಕೇಸರಿಯ ಬೆಲೆ ಮೊದಲೇ ಜಾಸ್ತಿ, ಇಷ್ಟಿತ್ತು ಅಂದ್ರೂ ಅದು ತುಂಬಾ ಬೆಲೆ ಬಾಳುತ್ತೆ, ಅದರ ಬೆಲೆ ಜಾಸ್ತಿ. ಹಾಗಾಗಿ ಅವರು ಅದನ್ನ ಪ್ರತಾಪನಿಗೆ ಮಾರಲು ಇಚ್ಛಿಸಿದರು. ಹೇಗಿದ್ರು ಈ ರಾಜ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಈತನಿಗೇನೆ ನಾವು ಮಾರ್ಬಿಡೋಣ ಅಂತ ಹೇಳಿ ಆ ಕಾಶ್ಮೀರದ ವ್ಯಾಪಾರಿಗಳು ಯೋಚನೆ ಮಾಡಿದ್ರು. ಪ್ರತಾಪನ ಹತ್ರ ಬಂದು ಆ ವ್ಯಾಪಾರಿಗಳೆದುರು ತಾನು ಎಷ್ಟು ದೊಡ್ಡ ಶ್ರೀಮಂತ ಎಂದು ತೋರಿಸುವ ಆಸೆ ಆಯ್ತು. ಈ ಪ್ರತಾಪನ್ಗೆ ಏನ್ ಆಸೆ ಆಯ್ತು, ಇವ್ರ ಮುಂದೆ ನಾನು ಎಷ್ಟು ದೊಡ್ಡ ಶ್ರೀಮಂತ ಅಂತ ಹೇಳಿ ತೋರಿಸ್ಬೇಕಲ್ವಾ ಅಂತ ಹೇಳಿ ಆಸೆ ಆಯ್ತು. ಹಾಗಾಗಿ ಈತ ಏನ್ ಮಾಡ್ದ ಗೊತ್ತಾ, ಆ ವ್ಯಾಪಾರಿಗಳ ಬಳಿ ಇದ್ದಂತಹ ಎಲ್ಲಾ ಕೇಸರಿಯನ್ನ ಕೂಡ ಆತ ಖರೀದಿಸ್ಬಿಟ್ಟ. ಇದರಿಂದ ವ್ಯಾಪಾರಿಗಳಿಗೆ ಏನೋ ತುಂಬಾ ಸಂತೋಷ ಆಯ್ತು. ಆದ್ರೆ ಏನ್ ಮಾಡ್ದ ಗೊತ್ತಾ, ಅವರು ನೋಡ್ತಾ ಇದ್ದಂಗ್ಲೇನೆ ಅಷ್ಟೊಂದು ಕೇಸರಿನೆಲ್ಲ ತಗೊಂಡ್ ಹೋಗಿ ಗೊಬ್ಬರದ ಗುಂಡಿಗೆ ಹಾಕ್ದ. ಗೊಬ್ಬರ ಅಂದ್ರೆ ಗೊತ್ತಲ್ಲ, ತ್ಯಾಜ್ಯ ವಸ್ತುಗಳನ್ನೆಲ್ಲ ಉಪಯೋಗಿಸಿ ಗೊಬ್ಬರ ತಯಾರು ಮಾಡ್ತಾರೆ ನೋಡಿ, ಹೊಲಗಳಿಗೆ ಹಾಕೋದು, ಆ ಗೊಬ್ಬರದ ಗುಂಡಿಗೆ ಹಾಕ್ಬಿಟ್ಟ. ಧನ ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿಗೆ ಇದರಿಂದ ಅಪಮಾನವಾಯಿತು. ಇದನ್ನ ನೋಡ್ತಾ ಇದ್ದಂತಹ ದೇವಿ ಲಕ್ಷ್ಮೀ ದೇವಿಗೆ ಅಪಮಾನವಾಗ್ಬಿಡ್ತು. ಏನು ಈ ರಾಜನಿಗೆ ಹಣದ ಬೆಲೆನೇ ಗೊತ್ತಿಲ್ವಲ್ಲ, ಅಷ್ಟೊಂದು ಹಣವನ್ನ ಕೊಟ್ಟು ಕೊಂಡ್ಕೊಂಡಂತಹ ಕೇಸರಿಯನ್ನ ಈತ ತಿಪ್ಪೆ ಗುಂಡಿಗೆ ಹಾಕ್ತಿದ್ದಾನಲ್ಲ, ಗೊಬ್ಬರದ ಗುಂಡಿಗೆ ಹಾಕ್ತಾ ಇದ್ದಾನಲ್ಲ. ತನ್ನ ಕೃಪೆಯಿಂದ ಶ್ರೀಮಂತನಾಗಿ ಮೆರೆಯುತ್ತಿರುವ ಪ್ರತಾಪನ ಸೊಕ್ಕನ್ನ ಇಳಿಸ್ಬೇಕು ಅಂತ ಹೇಳಿ ಲಕ್ಷ್ಮೀ ದೇವಿ ನಿರ್ಧಾರ ಮಾಡಿದ್ಲು. ಪ್ರತಾಪನ ಮೂರ್ಖತನದಿಂದ ಲಕ್ಷ್ಮೀ ದೇವಿಗೆ ತುಂಬಾನೇ ಸಿಟ್ಟು ಬಂತು. ಹಣ ಏನೋ ಇದೆ, ಹಾಗಂತ ಈತ ಈ ರೀತಿ ದುಂದು ವೆಚ್ಚವನ್ನ ಮಾಡ್ತಿದ್ದಾನಲ್ಲ, ಸುಮ್ನೆ ಗೊಬ್ಬರಕ್ಕೆ ಹಾಕ್ತಾ ಇದ್ದಾನಲ್ಲ ಈ ಕೇಸರಿನೆಲ್ಲ ಅಂತ ಹೇಳಿ ಲಕ್ಷ್ಮೀ ದೇವಿಗೆ ತುಂಬಾನೇ ಕೋಪ ಬಂತು. ಹಾಗೇನೆ ಹೇಗಾದ್ರೂ ಮಾಡಿ ಈತನಿಗೆ ನಾನು ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ ಲಕ್ಷ್ಮೀ ದೇವಿ ಯೋಚನೆ ಮಾಡಿದ್ಲು. ಕೆಲವೇ ದಿನಗಳಲ್ಲಿ ಪ್ರತಾಪ ಜೂಜಾಡುವುದನ್ನ ಕಲಿತಾ. ಜೂಜಾಡದ್ ಕಲ್ತ್ರೆ ಗೊತ್ತಲ್ವಾ, ಹಣ ಹೇಗ್ ಹೋಗ್ತಿರತ್ತೆ ಗೊತ್ತೇ ಆಗೋದಿಲ್ಲ. ದಿನ ಕಳೆದಂತೆ ಆತ ತನ್ನ ಸಂಪತ್ತನ್ನೆಲ್ಲಾ ಕಳೆದುಕೊಂಡ. ಜೂಜಾಡೋದು, ಸಂಪತ್ ಕಳ್ಕೊಂಡ. ಹೀಗೆ ಆತ ಯಾವಾಗ್ಲೂ ಕೂಡ ಜೂಜಿನಲ್ಲೇ ನಿರತನಾದ. ಆತನಿಗೆ ಆಡಳಿತದಲ್ಲಿ ಆಸಕ್ತಿ ಇರ್ಲಿಲ್ಲ. ಹಾಗಾಗಿ ಆತನ ಚಿನ್ನಾರಿ ರಾಜ್ಯ ಏನಿತ್ತಲ್ವಾ, ಅದು ಕೈ ತಪ್ಪಿ ಹೋಯ್ತು. ಶತ್ರುಗಳು ಅವನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ರು. ಯಾವಾಗ್ಲೂ ಕೂಡ ಆತ ಜೂಜಾಡೋದ್ರಲ್ಲೇ ಇದ್ದಿದ್ರಿಂದ ಆತನಿಗೆ ಶತ್ರುಗಳನ್ನ ಎದುರಿಸೋ ಶಕ್ತಿ ಇರ್ಲಿಲ್ಲ. ಈತನ ರಾಜ್ಯ ಶತ್ರುಗಳ ಪಾಲಾಯಿತು. ಆ ರಾತ್ರಿ ಪ್ರತಾಪ ತನ್ನ ಮಗ ಮತ್ತು ಸೊಸೆಯಂದರಿಗೆ ರಾಜ್ಯವನ್ನ ಕೊಟ್ಟು ಹೊರಟನು. ಅವತ್ತೇ ಆತ ಏನ್ ಮಾಡ್ದ, ಪ್ರತಾಪ ತನ್ನ ಮಗ ಮತ್ತೆ ಸೊಸೆಗೆ ರಾಜ್ಯವನ್ನ ಬಿಟ್ಕೊಟ್ಟು ಹೊರಟು ಹೋದ. ಈಗ ಆತನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. 3 ಹಗಲು ರಾತ್ರಿ ಪ್ರಯಾಣ ಮಾಡುತ್ತಾ ದೂರದ ರಾಜ್ಯವೊಂದಕ್ಕೆ ಬಂದರು. ಎಷ್ಟೊಂದು 3-4 ದಿನ ಪ್ರಯಾಣ ಮಾಡಿ ದೂರದ ಒಂದು ರಾಜ್ಯಕ್ಕೆ ಬಂದ್ರು. ನಗರದ ಹೊರಗಡೆ ಒಂದು ಗುಡಿಸಲನ್ನ ಕಟ್ಕೊಂಡ್ರು. ಅಲ್ಲೇನೆ ಜೀವನವನ್ನ ನಡೆಸೋದಕ್ಕೆ ಶುರು ಮಾಡಿದ್ರು. ಪ್ರತಾಪ ಮತ್ತೆ ಅವನ ಮಗ ಇಬ್ರು ಕೂಡ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಕಟ್ಗೆ ಹೊಡಿತಾ ಇದ್ರು, ಬಂಡೆ ಸೀಳ್ತಾ ಇದ್ರು, ಹಾಗೆ ಪೈರನ್ನ ನಾಟಿ ಮಾಡ್ತಾ ಇದ್ರು. ಹೀಗೆ ಯಾವುದೇ ಕೆಲಸ ಆಗ್ಲಿ ಕಷ್ಟಪಟ್ಟು ಇಬ್ರು ಕೂಡ ಮಾಡ್ತಾ ಇದ್ರು. ಹಿಂದೆ ಹಣವನ್ನ ಹೇಗ್ ಬೇಕೋ ಹಾಗೆ ಖರ್ಚು ಮಾಡಿರ್ತಾನೆ, ಆದ್ರೆ ಈಗ ಅವನಿಗೇನೆ ಕಷ್ಟಪಟ್ಟು ದುಡಿಯೋ ಸಂದರ್ಭ ಬಂದಿದೆ. ಆದ್ರೂ ಕೂಡ ಆತ ಹೆದರ್ಕೊಳ್ದೇನೆ ಆತ ಹಾಗೆ ಆತನ ಮಗ ಇಬ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಇನ್ನ ಈ ರಾಜನಿಗೆ ಒಬ್ಳು ಸೊಸೆ ಇದ್ದು, ಆಕೆ ಹೆಸರು ಸುಮಂಗಲ ಅಂತ ಹೇಳಿ. ಆಕೆ ತುಂಬಾ ಬುದ್ಧಿವಂತೆ. ಮನೆಯಲ್ಲಿ ಚೊಕ್ಕವಾಗಿ ಸಂಸಾರ ಮಾಡುತ್ತಾ ಮಾವ ಮತ್ತೆ ಗಂಡನಿಗೆ ಯಾವಾಗ್ಲೂ ಕೂಡ ಧೈರ್ಯ ಹೇಳ್ತಾ ಇದ್ಲು. ಖಂಡಿತ ಒಳ್ಳೆ ದಿನ ಬಂದೇ ಬರುತ್ತೆ, ನೀವು ಕಷ್ಟಪಟ್ಟು ದುಡೀರಿ, ಈ ರೀತಿ ಅವರಿಗೆ ಯಾವಾಗ್ಲೂ ಕೂಡ ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇದ್ಲು. ಅವರಿಗೆ ದುಃಖ ಆಗದೆ ಇರೋ ರೀತಿ ಎಚ್ಚರಿಕೆಯನ್ನ ವಹಿಸಿದ್ಲು. ಹಾಗೆ ಆಕೆ ಗಂಡ ಮತ್ತೆ ಮಾವನಿಗೆ ಏನ್ ಹೇಳ್ತಾ ಇದ್ಲು ಗೊತ್ತಾ, ನೀವು ಕೆಲಸದಿಂದ ಬರುವಾಗ ಏನಾದರೂ ಒಂದು ವಸ್ತುವನ್ನ ಮರೆಯದೆ ಮನೆಗೆ ತನ್ನಿ, ಹಾಗೆ ಖಾಲಿ ಕೈ ಬೀಸ್ಕೊಂಡ್ ಬರ್ಬೇಡಿ, ಯಾವ್ದಾದ್ರೂ ಒಂದು ವಸ್ತುವನ್ನ ನೀವು ತೆಗೆದುಕೊಂಡ್ ಬನ್ನಿ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ರಂತೆ. ಹಾಗೆ ಸೊಸೆ ಮಾತಿನಂತೆ ಪ್ರತಾಪ ಮತ್ತೆ ಆತನ ಮಗ ಏನ್ ಮಾಡ್ತಾ ಇದ್ರು, ದಿನ ಮನೆಗೆ ವಾಪಸ್ ಬರುವಾಗ ಒಂದು ದಿನ ಕಲ್ಲು, ಒಂದಿನ ಇಟ್ಟಿಗೆ, ಮರಳು, ಈ ರೀತಿ ಏನಾದ್ರೂ ಒಂದು ವಸ್ತುವನ್ನ ತರ್ತಾ ಇದ್ರು. ಒಂದು ದಿನ ಅವರಿಗೆ ಬೇರೇನೂ ವಸ್ತು ದೊರೆಯದಿದ್ದಾಗ
ಮರದ ಬುಡದಲ್ಲಿ ಬಿದ್ದಿದ್ದ ಸತ್ತ ಹಾವನ್ನ ಎತ್ತಿಕೊಂಡು ಬಂದರು. ಒಂದಿನ ಏನ್ ವಸ್ತುನು ಸಿಗ್ಲಿಲ್ಲ ಅವರಿಗೆ, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಮರದ ಕೆಳಗಡೆ ಒಂದು ಹಾವು ಸತ್ತು ಬಿದ್ದಿರುತ್ತೆ. ಆ ಸತ್ತ ಹಾವನ್ನ ಅವರು ಮನೆಗೆ ತಗೊಂಡ್ಬರ್ತಾರೆ. ಆ ಸುಮಂಗಲ ಏನ್ ಮಾಡಿದ್ದು ಗೊತ್ತಾ, ಆ ಸತ್ತಿರೋ ಹಾವನ್ನ ತನ್ನ ಮನೆಯ ಗುಡಿಸಲಿನ ಮೇಲೆ ಬಿಸಾಕ್ತಾಳೆ. ಮಾರನೆಯ ದಿನ ರಾಜ್ಯದಲ್ಲಿ ಕೋಲಾಹಲ ಉಂಟಾಯಿತು. ನೆಕ್ಸ್ಟ್ ಡೇ ಏನಾಯ್ತಪ್ಪ, ರಾಜ್ಯದಲ್ಲೆಲ್ಲ ಗಲಾಟೆ ಶುರು ಆಯ್ತು. ಜನರು ತಮ್ಮ ತಮ್ಮಲ್ಲೇ ಕುತೂಹಲದಿಂದ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆಗ ಪ್ರತಾಪನಿಗೆ ಯೋಚನೆ ಆಯ್ತು, ಯಾಕೆ ಜನ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ, ಏನಾಗಿರ್ಬೋದು ಅಂತ ಹೇಳಿ, ಈ ಕೋಲಾಹಲಕ್ಕೆ ಕಾರಣ ಏನು ಅಂತ ಹೇಳಿ ಪ್ರತಾಪ ಹೋಗಿ ಜನರಿಗೆ ಕೇಳ್ತಾನೆ, ಜನರ ಹತ್ರ ವಿಚಾರಿಸ್ತಾನೆ. ಆಗ ಅಲ್ಲಿದ್ದಂತಹ ಜನಗಳು ಏನ್ ಹೇಳಿದ್ರು ಅಂದ್ರೆ, ಮಹಾರಾಣಿಯ ವಜ್ರದ ಹಾರ ಕಳುವಾಗಿದೆ, ಮಹಾರಾಣಿಯವರು ಹಾಕೊಳ್ತಾ ಇದ್ದಂತಹ ವಜ್ರದ ಹಾರ ಕಳುವಾಗ್ಬಿಟ್ಟಿದೆ. ಆ ಹಾರದಲ್ಲಿ ಇದ್ದಂತಹ ವಜ್ರಗಳು ತುಂಬಾನೇ ಬೆಲೆ ಬಾಳ್ತಾ ಇದ್ವು. ಎಷ್ಟೇ ಹಣ ಕೊಟ್ಟರು ಕೂಡ ಅಂತಹ ಅಮೂಲ್ಯವಾದ ವಜ್ರಗಳು ಈಗ ಸಿಗೋದಿಲ್ಲ. ಆದ್ರೆ ಮಹಾರಾಣಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಆ ವಜ್ರದ ಹಾರವನ್ನ ತೆಗೆದು ಕಿಟಕಿ ಹತ್ರ ಇಟ್ಟು ಸ್ನಾನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೋಡ್ತಾ ನೋಡ್ತಾ ಇದ್ದಂಗ್ಲೇನೆ ಒಂದು ಹದ್ದು ಹಾರಿ ಬಂದು ಅದನ್ನ ಕೊಕ್ಕಿನಲ್ಲಿ ಕಚ್ಕೊಂಡು ಹೋಗ್ಬಿಟ್ಟಿದೆ. ಅದು ಎಲ್ಲಿ ಹೋಯ್ತೋ ಏನೋ ಅಂತ ಹೇಳಿ ಗುಂಪಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ. ಆಗ ಪ್ರತಾಪ ತಕ್ಷಣ ಗುಡಿಸಲಿಗೆ ಬಂದು ತನ್ನ ಸೊಸೆಗೆ ಈ ವಿಷಯವನ್ನ ಹೇಳ್ತಾನೆ. ಸುಮಂಗಳನ್ಗೆ ಅವಳ ಮಾತು ಕೇಳಿ ತುಂಬಾನೇ ಸಂತೋಷ ಆಯ್ತು. ಈಗ ನೀವು ರಾಜನ ಬಳಿ ಹೋಗಿ ಮಹಾರಾಣಿಯ ವಜ್ರದ ಹಾರವನ್ನ ತಂದು ಕೊಟ್ಟರೆ ಏನು ಉಡುಗೊರೆ ಕೊಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಎಂದು ಹೇಳಿದಳು. ಅವಳಿಗೆ ಖುಷಿ ಆಯ್ತು. ಖುಷಿಯಾಗಿ ನಾವು ವಜ್ರದ ಹಾರವನ್ನ ಹುಡುಕಿ ಕೊಡೋಣ, ಕೂಡ್ಲೆ ಮಹಾರಾಜರ ಹತ್ರ ಹೋಗಿ ನಾವು ವಜ್ರದ ಹಾರವನ್ನ ಹುಡುಕೊಂಡ್ರೆ ನಮ್ಗೆ ಏನು ಉಡುಗೊರೆ ಕೊಡ್ತಾರೆ ಅಂತ ಹೇಳಿ ಕೇಳ್ಕೊಂಡ್ ಬನ್ನಿ ಅಂತ ಹೇಳಿ ಹೇಳಿದ್ಲು. ಆಗ ಆಕೆಯ ಮಾತು ಕೇಳಿ ಆಶ್ಚರ್ಯ ಆಯ್ತು ಪ್ರತಾಪನಿಗೆ. ಸುಮಂಗಳ, ಇದೆಂತ ಮಾತು, ಮಹಾರಾಣಿಯ ವಜ್ರದ ಹಾರ ನಮ್ಮ ಬಳಿಯಲ್ಲಿದೆ ಎಂದು ಕೇಳಿದ. ಏನಮ್ಮ ಏನೇ ರೀತಿ ಹೇಳ್ತಿದ್ಯಾ, ನಮ್ಮ ಬಳಿ ಎಲ್ಲಮ್ಮ ವಜ್ರದ ಹಾರ ಇದೆ ಅಂತ ಹೇಳಿ ಹೇಳ್ತಾನೆ. ಆಗ ಸೊಸೆ ಹೇಳ್ತಾಳೆ, ಈಗಲೇ ನಾನೇನು ರಹಸ್ಯವನ್ನ ಹೇಳೋದಿಲ್ಲ, ಮೊದಲು ರಾಜನಿಂದ ವಾಗ್ದಾನ ಪಡೆದು ಬನ್ನಿ ಅಂತ ಹೇಳಿ ಸುಮಂಗಲ ಹೇಳ್ತಾಳೆ. ಪ್ರತಾಪ ಮತ್ತೆ ಅವನ ಮಗ ಇಬ್ರು ಕೂಡ ರಾಜನ ಹತ್ರ ಹೋಗ್ತಾರೆ. ವಜ್ರದ ಹಾರವನ್ನ ನಾವು ತಂದು ಕೊಟ್ರೆ ನಮ್ಗೆ ಏನ್ ಉಡುಗೊರೆ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಆ ರಾಜ ಹೇಳ್ತಾನೆ, ಅಮೂಲ್ಯವಾದಂತಹ ವಜ್ರದ ಹಾರ ಮತ್ತೆ ಸಿಗುತ್ತೆ ಅನ್ನೋದಾದ್ರೆ ನೀವ್ ಏನ್ ಕೇಳಿದ್ರು ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿ ರಾಜ ಸಂತೋಷದಿಂದ ಹೇಳ್ತಾನೆ. ಆಗ ಆ ರಾಜ ಮತ್ತೆ ರಾಜನ ಮಗ ಇಬ್ರು ಕೂಡ ಗುಡಿಸಲಿಗೆ ಬಂದು ಸುಮಂಗಲಿಗೆ ಈ ವಿಷಯವನ್ನ ಹೇಳ್ತಾರೆ. ಮಾರನೇ ದಿನ ಸುಮಂಗಳ ತನ್ನ ಮಾವ ಮತ್ತು ಗಂಡನ ಜೊತೆ ಅರಮನೆಗೆ ಬರ್ತಾಳೆ. ತನ್ನ ಸೆರಗಿನಲ್ಲಿ ಕಟ್ಕೊಂಡಂತಹ ಹದ್ದು ಸತ್ತ ಹಾವನ್ನ ಕಚ್ಚಿಕೊಂಡು ಗುಡಿಸಲಿನ ಮೇಲೆ ಬಿಟ್ಟು ಹೋಗಿದ್ದ ವಜ್ರದ ಹಾರವನ್ನ ತಂದು ಮುಂದಿಡ್ತಾಳೆ. ವಜ್ರದ ಹಾರ ಆಕೆ ಕೈಗೆ ಹೇಗ್ ಸಿಕ್ತು ಅಂತ ಹೇಳಿದ್ರೆ, ಹದ್ದು ಕಚ್ಕೊಂಡ್ ಹೋಗ್ತಿತ್ತಲ್ವಾ, ಕೊಕ್ಕಲ್ ಹಿಡ್ಕೊಂಡು ಕಚ್ಕೊಂಡ್ ಹೋಗುವಾಗ ಇವರ ಗುಡಿಸಲಿನ ಮೇಲೆ ಹಾರಿ ಹೋಗ್ತಿರುತ್ತೆ. ಆಗ ಅಲ್ಲಿ ಸತ್ತ ಹಾವನ್ನ ನೋಡಿದ ತಕ್ಷಣ ಹದ್ದೇನ್ ಮಾಡುತ್ತೆ ಗೊತ್ತಾ, ನಂಗೆ ಆಹಾರ ಸಿಕ್ತು ಅಂತ ಹೇಳಿ ಅದೇನ್ ಮಾಡುತ್ತೆ, ಗುಡಿಸಲ ಮೇಲೆ ಬರುತ್ತೆ. ಆ ಕೊಕ್ಕಲಿದ್ದಂತಹ ವಜ್ರದ ಹಾರವನ್ನ ಗುಡಿಸಲ ಮೇಲೆ ಬಿಡುತ್ತೆ, ಹಾವನ್ನ ಕಚ್ಕೊಂಡು ಹೋಗುತ್ತೆ ಅಥವಾ ಹಾವನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಆ ವಜ್ರದ ಹಾರ ಗುಡಿಸಲಿನ ಮೇಲೇನೆ ಇರುತ್ತೆ. ಆ ಸೊಸೆ ಅದನ್ನ ತಗೊಂಡು ಸೆರ್ಗಲ್ಲಿ ಗಂಟು ಹಾಕೊಂಡ್ ಬಂದು ಮಹಾರಾಜರ ಮುಂದೆ ಇಡ್ತಾಳೆ. ರಾಜನ್ಗೆ ಇದರಿಂದ ತುಂಬಾನೇ ಸಂತೋಷ ಆಯ್ತು. ನಿನ್ಗೇನ್ ಬೇಕು ಕೇಳು, ಸಂಕೋಚ ಪಡ್ಬೇಡ, ಖಂಡಿತ ಕೊಡ್ತೀನಿ ಅಂತ ರಾಜ ಹೇಳ್ದ. ಆಗ ಆಕೆ ಏನ್ ಹೇಳಿದ್ಲು ಗೊತ್ತಾ, ಪ್ರಭು ನನಗೆ ಹಣ, ಆಸ್ತಿ, ಚಿನ್ನ ಇದ್ಯಾವುದು ಕೂಡ ಬೇಡ. ದೀಪಾವಳಿ ದಿನ ರಾತ್ರಿ ಇಡೀ ರಾಜ್ಯದಲ್ಲಿ ಅರಮನೆನೂ ಕೂಡ ಸೇರಿ ಯಾವ ಮನೆಯಲ್ಲೂ ದೀಪ ಹಚ್ಚಬಾರ್ದು. ನನ್ಗೆ ಒಂದೇ ಒಂದು ಕೋರಿಕೆ, ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ, ಆದ್ರೆ ಅರಮನೆಯೂ ಸೇರಿದಂತೆ ರಾಜ್ಯದ ಯಾವ ಮನೆಗಳಲ್ಲೂ ಕೂಡ ಅವತ್ತು ದೀಪವನ್ನ ಹಚ್ಚಬಾರ್ದು. ಹಾಗೇನಾದ್ರೂ ಜನ ದೀಪಾವಳಿ ದಿನ ದೀಪವನ್ನ ಹಚ್ಚಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಅನ್ನೋದಿದ್ರೆ ಅವರೆಲ್ಲರೂ ಬಂದು ನನ್ನ ಗುಡಿಸಲಿನ ಸುತ್ತಮುತ್ತ ದೀಪವನ್ನ ಹಚ್ಲಿ, ಇದೇ ನನ್ನ ಕೋರಿಕೆ ಅಂತ ಹೇಳಿ ಕೇಳಿದ್ಲು. ಆಗ ರಾಜನ್ಗೆ ವಿಚಿತ್ರ ಅನ್ನಿಸ್ತು. ಏನಪ್ಪಾ ಇದೆಂತಹ ವಿಚಿತ್ರ ಬೇಡಿಕೆ ಅಂತ ಅನ್ನಿಸ್ತು. ರಾಜನ್ಗೆ ಆಶ್ಚರ್ಯ ಕೂಡ ಆಯ್ತು. ಆದ್ರೂ ಕೂಡ ಕೊಟ್ಟ ಮಾತಿಗೆ ತಪ್ಪೋ ಹಾಗಿಲ್ಲ ಅಲ್ವಾ, ಸರಿ ನಿನ್ನ ಕೋರಿಕೆಯನ್ನ ಈಡೇರಿಸ್ತೇನೆ ಅಂತ ಹೇಳಿ ರಾಜ ಮಾತನ್ನ ಕೊಡ್ತಾನೆ. 1-2 ತಿಂಗಳಲ್ಲೇ ದೀಪಾವಳಿ ಹಬ್ಬ ಕೂಡ ಬಂತು. ರಾಜನ ಆಜ್ಞೆಯಂತೆ ಇಡೀ ರಾಜ್ಯದಲ್ಲಿ ಅರಮನೆನೂ ಸೇರಿದಂತೆ ಯಾರ ಮನೆಯಲ್ಲೂ ಕೂಡ ದೀಪವನ್ನ ಹಚ್ಚಲಿಲ್ಲ. ದೀಪ ಹಚ್ಚಬೇಕು ಅಂತ ಹೇಳಿ ಆಸೆ ಪಟ್ಟಂತಹ ಜನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸುಮಂಗಲಿಯ ಗುಡಿಸಲು ಏನಿತ್ತಲ್ವಾ, ಆ ಗುಡಿಸಲಿನ ವಾತಾವರಣದ ಸುತ್ತಮುತ್ತ ದೀಪವನ್ನ ಹಚ್ಚಿದ್ರು. ನಂತರ ಏನಾಯ್ತು, ಆ ಸುಮಂಗಲಿಯ ಗುಡಿಸಲಿನ ವಾತಾವರಣ
ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇತ್ತು. ದೀಪದಿಂದ ಆ ಗುಡಿಸಲು ಬೆಳಗ್ತಾ ಇತ್ತು. ಇನ್ನ ದೀಪಾವಳಿ ಹಬ್ಬ ಬಂತು. ಶುಭ ರಾತ್ರಿ. ಧನ ಸಂಪತ್ತಿನ ದೇವತೆ ಲಕ್ಷ್ಮಿ ಈ ರಾಜ್ಯವನ್ನ ಪ್ರವೇಶಿಸ್ತಾಳೆ. ನೋಡ್ತಾಳೆ, ಇಡೀ ರಾಜ್ಯ ಕತ್ತಲೆಯಿಂದ ಹೋಗಿದೆ. ಆಗ ಆಕೆ ಅನ್ಕೊಂತಾಳೆ, ಏನಿದು ಇವತ್ತು ದೀಪಾವಳಿ ಹಬ್ಬ, ಲಕ್ಷ್ಮಿ ಪೂಜೆ ಅಂತ ಗೊತ್ತಿದ್ರು ಕೂಡ ಯಾಕೆ ಜನ ಇವತ್ತು ಎಲ್ಲೂ ಕೂಡ ದೀಪವನ್ನ ಹಚ್ಚೇ ಇಲ್ವಲ್ಲ ಅಂತ ಹೇಳಿ ಆಕೆಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಒಂದೇ ಒಂದು ಗುಡಿಸಲಿನ ಸುತ್ತ ತುಂಬಾ ದೀಪ ಹಚ್ಚಿರೋದನ್ನ ಆಕೆ ಕಾಣ್ತಾಳೆ. ಕಾಣ್ಬಿಟ್ಟು ಈ ರಾತ್ರಿ ನಾನು ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿ ಆ ಸುಮಂಗಲೆಯ ಮನೆಗೆ ಬರ್ತಾಳೆ. ಆಗ ಸುಮಂಗಲೆಯ ಮನೆಗೆ ಬಂದಾಗ ಲಕ್ಷ್ಮೀ ದೇವಿಯನ್ನ ಆ ಸುಮಂಗಲೆ ಒಳಗಡೆ ಬಿಡೋದಿಲ್ಲ. ಆಕೆ ಕೋಲನ್ನ ಹಿಡಿದು ಬಾಗಿಲಿಗೆ ಅಡ್ಡವಾಗಿ ನಿಂತ್ಕೊಂತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ನನ್ನನ್ನ ತಡೆಬೇಡ, ದಯಮಾಡಿ ಈ ರಾತ್ರಿ ತಂಗಲು ಅವಕಾಶ ಮಾಡಿಕೊಡು ಅಂತ ಲಕ್ಷ್ಮೀ ದೇವಿ ಆ ಸುಮಂಗಲಿಯನ್ನ ಕೇಳ್ತಾಳೆ. ಆಗ ಆಕೆ ಹೇಳ್ತಾಳೆ, ಇದು ಸಾಧ್ಯ ಇಲ್ಲ. ನನ್ನ ಮಾವ ಮಾಡಿದಂತಹ ಒಂದು ಚಿಕ್ಕ ತಪ್ಪಿಗೆ ನೀನ್ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ. ನನ್ ಮಾವ ಏನೋ ಗೊತ್ತಿಲ್ದೇನೆ ಆ ಕೇಸರಿನೆಲ್ಲ ತಗೊಂಡು ಗೊಬ್ಬರದ ಗುಂಡಿಗೆ ಹಾಕಿದ್ರು, ಅದು ಅವ್ರು ಮಾಡಿದ ತಪ್ಪೆ. ಆದ್ರೆ ಅದಕ್ಕೆ ನೀನ್ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ ಅಲ್ವಾ? ಅವ್ರ ಹತ್ರ ಇದ್ದ ರಾಜ್ಯ, ಹಣ, ಆಸ್ತಿ ಎಲ್ಲವನ್ನು ಕೂಡ ನೀನು ಹೋಗೋ ತರ ಮಾಡ್ಬಿಟ್ಟಲ್ಲ. ಎಲ್ಲಾ ಹೋಯ್ತು, ನಮ್ಮ ಮಾವನ ರಾಜ್ಯ ಸಂಪತ್ತು ಎಲ್ಲಾ ಕೂಡ ಹೋಯ್ತು. ಈಗ ಅವರು ನಿರ್ಗತಿಕರ ರೀತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ನೀನ್ ತುಂಬಾ ಕ್ರೂರಿ, ನಿನ್ಗೆ ನಮ್ಮನೆಯಲ್ಲಿ ಆಶ್ರಯ ಕೊಡಲ್ಲ ಅಂತ ಹೇಳಿ ಸುಮಂಗಲ ಹೇಳ್ತಾಳೆ. ಆಗ ಲಕ್ಷ್ಮೀ ದೇವಿ ಏನ್ ಹೇಳ್ತಾಳೆ ಗೊತ್ತಾ, ಬೇಜಾರಾಗ್ಬೇಡ, ಇಂದಿನ ರಾತ್ರಿ ದೀಪ ಬೆಳಗಿಸುತ್ತಿರುವ ಈ ಗುಡಿಸಲಿನಲ್ಲಿ ನನ್ಗೇನಾದ್ರೂ ಇರೋದಕ್ಕೆ ಅವಕಾಶ ಮಾಡ್ಕೊಟ್ರೆ ಮತ್ತೆ ನಿನ್ನ ಮಾವ ಮೊದಲಿನ ತರಾನೇ ಶ್ರೀಮಂತರಾಗೋ ರೀತಿ ನಾನು ಮಾಡ್ತೇನೆ. ನಿಮ್ಮ ಕಳೆದು ಹೋಗಿರುವ ರಾಜ್ಯ ಮತ್ತೆ ನಿಮಗೆ ಲಭಿಸುತ್ತೆ ಅಂತ ಹೇಳಿ ಲಕ್ಷ್ಮೀ ದೇವಿ ಹೇಳಿದ್ಲು. ಆಗ ಸುಮಂಗಲಿಗೆ ಖುಷಿ ಆಯ್ತು. ಸಂತೋಷದಿಂದ ಲಕ್ಷ್ಮೀ ದೇವಿಯನ್ನ ಒಳಗಡೆ ಬರ ಮಾಡ್ಕೊಳ್ತಾಳೆ. ಬೆಳಗಾಗೋ ಹೊತ್ತಿಗೆ ಆ ಗುಡಿಸಲು ಇದ್ದಂತಹ ಜಾಗದಲ್ಲಿ ಒಂದು ಭವ್ಯವಾದಂತಹ ಸುಂದರವಾದ ಒಂದು ಅರಮನೆ ನಿರ್ಮಾಣವಾಗಿರುತ್ತೆ. ಜೊತೆಗೆ ಆ ಅರಮನೆಯ ಒಳಗಡೆ ಮುತ್ತು, ರತ್ನ, ವಜ್ರ, ವೈಢೂರ್ಯಗಳ ರಾಶಿನೇ ಇರುತ್ತೆ. ಆಗ ಸುಮಂಗಲಿಗೆ ಖುಷಿ ಆಗತ್ತೆ, ಪ್ರತಾಪನಿಗೂ ಖುಷಿ ಆಗತ್ತೆ, ಆತನ ಮಗನ್ಗೂ ಕೂಡ ಖುಷಿ ಆಗತ್ತೆ. ಪ್ರತಾಪ ಮತ್ತೆ ಆ ವಜ್ರ ವೈಡೂರ್ಯ ಎಲ್ಲವನ್ನ ಬಳಸ್ಕೊಂಡು ಆ ಹಣದ ಸಹಾಯದಿಂದ ಮತ್ತೆ ಒಂದು ಸೈನ್ಯವನ್ನ ಕಟ್ಟಿದ. ಶತ್ರು ರಾಜ್ಯರನ್ನ ಸೋಲ್ಸ್ಬಿಟ್ಟು ಅವನ ಚಿನ್ನಾರಿ ರಾಜ್ಯವನ್ನ ಮತ್ತೆ ಆತ ವಾಪಸ್ ಪಡಿತಾನೆ. ತನ್ನ ಸೊಸೆಯ ಬುದ್ಧಿವಂತಿಕೆಯನ್ನ ಕೊಂಡಾಡ್ದ. ಹಾಗೆ ಮುಂದಿನ ದೀಪಾವಳಿಯನ್ನ ತನ್ನ ರಾಜ್ಯದಲ್ಲಿ ವೈಭವದಿಂದ ಆಚರಣೆ ಮಾಡ್ದ. ನೋಡಿ, ಈ ರೀತಿ ದೀಪಾವಳಿ ಹಬ್ಬದಲ್ಲಿ ಮನೆಯಲ್ಲಿ ಆ ದೀಪವನ್ನ ಬೆಳಗಿಸೋದ್ರಿಂದ ಲಕ್ಷ್ಮೀ ದೇವಿ ಬರ್ತಾಳೆ, ಲಕ್ಷ್ಮೀ ದೇವಿಯ ನಿವಾಸ ಅಲ್ಲಾಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ನೀವು ಕೂಡ ಎಲ್ಲರೂ ದೀಪಾವಳಿ ಹಬ್ಬದಂದು ಮನೆಯಲ್ಲೆಲ್ಲ ದೀಪ ಬೆಳಗಿ ಲಕ್ಷ್ಮೀ ದೇವಿ ನಿಮ್ಮನಿಗೂ ಕೂಡ ಆಗಮಿಸ್ಲಿ ಅಂತ ಹೇಳಿ ಹೇಳ್ತಾ ಈ ದಿನದ ವಿಡಿಯೋ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.